ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿಗೆ ಜಲಾಘಾತ. ಕೆರೆಗಳ ಒಡಲು ಸೇರಿದೆ ಮೋರಿ ನೀರು, ಕೈಗಾರಿಕೆಗಳ ತ್ಯಾಜ್ಯ. ನಗರದಲ್ಲಿನ 142 ಕೆರೆಗಳ ನೀರು ಕುಡಿಯೋಕೆ ಯೋಗ್ಯ ಇಲ್ಲ. ಅದನ್ನು ಸಂಸ್ಕರಿಸಿದ್ರೂ ಕೂಡ ಕುಡಿಯೋದಕ್ಕೆ ಯೋಗ್ಯ ಅಲ್ಲ. 142 ಕೆರೆಗಳ ನೀರು ಮಲಿನ ಆಗಿರೋದು. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂತಹ ವರದಿ ಬಹಿರಂಗ ಆಗ್ತಾ ಇದೆ. ಡಿ ಮತ್ತು ಇ ವರ್ಗದಲ್ಲಿದೆ ಬೆಂಗಳೂರಿನ 142 ಕೆರೆಗಳು. ಡಿ ವರ್ಗದಲ್ಲಿ 50 ಕೆರೆ, ಇ ವರ್ಗದಲ್ಲಿ 92 ಕೆರೆ. ಎ ಯಲ್ಲಿರಬೇಕು ಕುಡಿಯೋದಕ್ಕೆ ಯೋಗ್ಯ ಆಗಬೇಕು ಅಂತಂದ್ರೆ, ಬಿ ಯಲ್ಲಿದ್ರೆ ಸಂಸ್ಕರಿಸಿದ ಮೇಲಾದರೂ ಕುಡಿಯೋದಕ್ಕೆ ಯೋಗ್ಯ ಆಗತ್ತೆ. ಆದರೆ ಇದು ಡಿ ವರ್ಗ. 142 ಕೆರೆ ಪೈಕಿ 50 ಕೆರೆ ಡಿ ವರ್ಗದಲ್ಲಿದೆ, 92 ಕೆರೆ ಇ ವರ್ಗ. ಇನ್ನೂ ಕಳಪೆ. ಈ ವರ್ಗ ಅಂದರೆ ಅತ್ಯಂತ ಕಳಪೆ ಗುಣಮಟ್ಟ ಹೊಂದಿರುವಂತಹ ವರ್ಗ. ಸಂಸ್ಕರಿಸಿದ್ರೂ ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲದಂಥ ಪರಿಸ್ಥಿತಿ ಬೆಂಗಳೂರಿನ ಕೆರೆಗಳ ಬಗ್ಗೆ. ಹಲವು ಭಾಗಗಳಲ್ಲಿ ಅಂತರ್ಜಲ ಮಟ್ಟದ ಸ್ಥಿರತೆ ಕುಸಿತ ಆಗಿದೆ. ಕೈಗಾರಿಕಾ ತ್ಯಾಜ್ಯ ಸೇರ್ತಾ ಇದೆ. ಮೋರಿ ನೀರು ಕೆರೆಗಳಿಗೆ ಸೇರಿ ಕಲುಷಿತ ಆಗಿದೆ. ಇಷ್ಟಾದರೂ ಕೂಡ ಜಿಬಿ ಅಧಿಕಾರಿಗಳು ನಗರದ ಕೆರೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೆರೆಗಳ ಈ ದುಸ್ಥಿತಿ ಕುರಿತಂತೆ ಮಾತನಾಡಿದ್ದಾರೆ ಜನ. ಏನು ಹೇಳಿದ್ದಾರೆ ಕೇಳೋಣ. ಕೆರೆ ಒಳಗಡೆಲ್ಲ ಇವತ್ತವರೆಗೂ ಆ ಗಲೀಜು ಸಿಕ್ಕಾಪಟ್ಟೆ ಗಲೀಜಿದೆ. ಬಟ್ ಅದನ್ನು ಉರುಳು ತೆಗೆದು ಅದು ಕ್ಲೀನ್ ಮಾಡೋ ಅಂಥ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ. ಇದು ಈ ನೀರಿಗೆ ವಾತಾವರಣ ಎಲ್ಲರೂ ಈಗ ಬೋರ್ ಇರ್ತದೆ, ಪಕ್ಕ ಬೋರ್ ಇರ್ತದೆ. ಈ ನೀರು ವಾತಾವರಣಕ್ಕೆ ಆ ನೀರೇ ಅಲ್ಲಿಗೆ ಫಿಲ್ಟರ್ ಆಗ್ತದೆ. ಆ ನೀರಿಂದ ಇನ್ಫೆಕ್ಷನ್ ಆಗ್ತದೆ. ಡಾಕ್ಟ್ರುಗಳು ಏನು ಕಾಯಿಲೆ ಅಂತ ಚೆಕ್ ಮಾಡ್ತಾರೆ, ಬ್ಲಡ್ ಚೆಕ್ ಮಾಡ್ತಾರೆ, ಯೂರಿನ್ ಚೆಕ್ ಮಾಡ್ತಾರೆ. ನಿಮ್ಮ ಬಾಡೀಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ವಾಟ್ರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಜನ. ಡಾಕ್ಟ್ರು ಅವ್ರು ಹೇಳಿ ಒಂದು ಮಾತ್ರೆ ಬರ್ಕೊಡ್ತಾರೆ. ಈ ನೀರನ್ನು ಎಲ್ಲ ಕಡೆಗೂ ವಾತಾವರಣ ಬೆಳ್ಕೋತದೆ. ಎಲ್ಲ ಕಡೆಗೂ ವಾತಾವರಣಕ್ಕೆ ಇದು ಕನ್ವರ್ಟೆಡ್ ಆಗ್ತದೆ. ಬಟ್ ಅದನ್ನು ಸರಿಪಡಬೇಕಾದ್ರೆ ಯಾರು ಸರ್? ಈ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು, ಇದಕ್ಕೆ ಪಕ್ಕ MLAಗಳು ಇದಕ್ಕೆ ಗಮನ ತೊಗೊಂಡು ಮಾಡಬೇಕು. ಯಾರೂ ಮಾಡಲ್ಲ ಸರ್. ಅವರು ಬೋರ್ ಹಾಕಿರ್ತಾರೆ. ಆ ಬೋರ್ ಎಲ್ಲಿಗೆ ಎಳೀತದೆ ಸರ್? ಅದು ನೀರು ಅಲ್ಲಿಗೆ ತಾನೇ ಎಳಿಯೋದು. ಅದು ಆ ನೀರು ನಾವು ಫಿಲ್ಟ್ರಾಗಿ ಕುಡಿತೀವಿ. ಬಡವ್ರು ಏನು ಮಾಡ್ತಾರೆ? ಬಡವರು ಅದೇ ನೀರು ಕುಡಿಬೇಕು, ನಲ್ಲಿಲಿ ಬರೋ ನೀರೇ ಕುಡಿಬೇಕು. ಆದ್ದರಿಂದ ಇಲ್ಲಿ ಬೆಂಗಳೂರಿನಲ್ಲಿ ಸುಮಾರು 146, 48, 150 ಕೆರೆ ಇರ್ಬೋದು ಬೆಂಗಳೂರಿನಲ್ಲಿ. ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಇರೋದ್ರಲ್ಲೂ ಅದನ್ನು ನೀರು ಸಂಪೂರ್ಣವಾಗಿ ಇದೇ ಕೆರೆಗೆ ಬರ್ತಾ ಇದೆ. ಇದರ ಬೆನ್ನಲ್ಲೇ ಇಲ್ಲಿ ಸಂಪೂರ್ಣವಾಗಿ ಕೆರೆ ಕಲುಷಿತ ಆಗ್ತಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ, ಏನು ಈ ಕೆರೆಯಲ್ಲಿರುವಂಥ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಯಾಕಪ್ಪ ಅಂದರೆ ಈಗಾಗಲೇ ಈ ಕೆರೆ ನೀಲಿ ಬಣ್ಣದಲ್ಲಿರಬೇಕಿತ್ತು. ಆದರೆ ಈ ಕೆರೆ ಸಂಪೂರ್ಣವಾಗಿ ಅಭಿವೃದ್ಧಿ ಇಲ್ಲದೆ ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕಲುಷಿತಗೊಂಡಿದೆ. ಅಂದರೆ ಈ ನಗರದಲ್ಲಿರುವಂತಹ ತ್ಯಾಜ್ಯ ಏಕಾಏಕಿ ಏನು ಕೆರೆಗೆ ಬಿಡೋದ್ರಿಂದ ಇಲ್ಲಿನ ಜಲರೇಚಕ, ಅದರಲ್ಲೂ ಪ್ರಮುಖವಾಗಿ ಮೀನಾಗಿರ್ಬೋದು, ಕೊಕ್ಕರೆಗಳಾಗಿರ್ಬೋದು ಮತ್ತು ಈ ನೀರನ್ನು ಅವಲಂಬಿಸಿದ ಅನೇಕ ಪ್ರಾಣಿಗಳು ಇದೀಗ ವಿಷಕಾರಿ ಪದಾರ್ಥಗಳನ್ನು ತಿನ್ನುವುದರ ಮುಖಾಂತರವಾಗಿ ಸಾವಿಗೀಡಾಗ್ತಾ ಇದ್ದಾವೆ. ಇದನ್ನು ಸಹ ಇಲ್ಲಿನ ಮಾರುಕಟ್ಟೆಗೆ ಮೀನುಗಳು ಹೋಗ್ತವೆ. ಅಂಥ ಸಂದರ್ಭದಲ್ಲಿ ಅದನ್ನು ತಿಂದು ಇಲ್ಲಿನ ಸಾರ್ವಜನಿಕರು ಸಹ ಒಂದಲ್ಲ ಒಂದು ರೀತಿಯಾಗಿ ಕಾಯಿಲೆಗಳು ಬಂದು ಆಸ್ಪತ್ರೆ ಪಾಲಾಗಿರೋ ಉದಾಹರಣೆಗಳು ಸಹ ಎಷ್ಟೋ ಉಂಟು. ಆದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳು ಮತ್ತು ಇಲ್ಲಿನ ಶಾಸಕರು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಸಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಇಲ್ಲಿನ ಪಕ್ಷಿಗಳಾಗಿರ್ಬೋದು ಮತ್ತಿತರ ಪ್ರಾಣಿಗಳು ಸಂಪೂರ್ಣವಾಗಿ ಆಹಾರ ಹುಡ್ಕೊಂಡು ಈ ಕೆರೆಗಳ ಹತ್ರ ಬಂದಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಆಹಾರ ಸಿಗದೆ ಇದೀಗ ಪಾಚಿಯನ್ನು ತಿನ್ನುವಂಥ ಪರಿಸ್ಥಿತಿ ಇಲ್ಲಿನ ಪಕ್ಷಿ ಪ್ರಾಣಿಗಳಿಗೆ ಆಗಿದೆ. ಸದ್ಯ ನೀವು ಈಗಾಗಲೇ ಇಲ್ಲಿನ ಸ್ಥಳೀಯರು ಸಹ ನೀರನ್ನು ಸಂರಕ್ಷಿಸಿ, ನೀರನ್ನು ಉಳಿಸಿ ಅಂತೇಳಿ ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ತಲೆ ಎತ್ತಿ ನೋಡ್ತಿಲ್ಲ. ಸದ್ಯ ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಅರುಣ್ ಕುಮಾರ, TV9 ಬೆಂಗಳೂರು.